ನಮಸ್ಕಾರ ಗೆಳೆಯರೆ. ನಾನೊಂದು ಲ್ಯಾಟೆಕ್ಸ್ ಮ್ಯಾಟ್ರಸ್ನ ಪರ್ಚೇಸ್ ಮಾಡಿದ್ದೆ ಅಮೆಝಾನಲ್ಲಿ. ಇವಾಗ ಫೋನ್ ಬಂದಿತ್ತು ನನಗೆ, ಮನೆಗೆ ಬರ್ತಾ ಇದ್ದಾರೆ ಇನ್ನೊಂದು 15 ಮಿನಿಟ್ಸಲ್ಲಿ ಅಂತ. ನಾನಿವಾಗ ಸಿಟಿಲಿದ್ದೆ, ಹೊರಗಡೆ ಏನೋ ಶಾಪಿಂಗಿಗೆ ಅಂತ ಬಂದಿದ್ದೆ. ಈಗ ಹೋಗ್ತಾ ಇದ್ದೀನಿ. ಆ ಬೆಡ್ ಹೇಗಿದೆ, ಯಾವ ಥರ ಇದೆ ಅಂತ ಅಲ್ಲಿ ಹೋಗಿ ಚೆಕ್ ಮಾಡಿ ನೋಡೋಣ. ಪ್ಯಾಕೇಜು ವೆಯ್ಟ್ ಇರಲ್ಲ ಅಂದ್ಕೊಂಡೆ. ಬಂದಿರೋ ಪ್ಯಾಕೇಜ್ ನೋಡಿದ್ರೆ ಈ ಸೈಜಲ್ಲಿದೆ. ಒಬ್ಬನೇ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಎತ್ಕೊಂಬಂದೆ. ಸಿಕ್ಕಾಬಟ್ಟೆ ವೆಯ್ಟ್ ಇದೆ. ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ ನಂತರ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ, ಒಂದು ಭಯ ಇರುತ್ತೆ. ಏನಪ್ಪ ಅಂತಂದರೆ, ಆಸೆ ನಾವು ತಂದಿರೋ ಪ್ರಾಡಕ್ಟ್ನ ನಾವು ಫಸ್ಟು ಓಪನ್ ಮಾಡಿ ಹೇಗಿದೆ ಅಂತ ನೋಡೋದು. ಎರಡನೇದು, ಆ ಪ್ರಾಡಕ್ಟು ನಾವು ತರಿಸಿರೋ ಪ್ರಾಡಕ್ಟು ಸಿಮಿಲರಾ ಅಥವಾ ಏನಾದರೂ ವೇರಿಯೇಷನ್ ಇದೆಯಾ, ಅಥವಾ ಪ್ರಾಡಕ್ಟಲ್ಲಿ ಡ್ಯಾಮೇಜ್ ಇದೆಯಾ, ಅಥವಾ ನಾವು ತರಿಸಿರೋ ಪ್ರಾಡಕ್ಟೇನೇ ಬೇರೆನಾ, ಇದ್ರ ಬಗ್ಗೆ ಡೌಟ್ ಇರುತ್ತೆ. ಆ ಎರಡನ್ನೂ ನಾವು ಇವತ್ತು ನೋಡಿ ಚೆಕ್ ಮಾಡೋಣ. ಪ್ರತಿಯೊಬ್ಬರಿಗೂ ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ ತಕ್ಷಣ ಒಂದು ಆಸೆ ಇರುತ್ತೆ. ಏನಪ್ಪ ಅಂದರೆ, ನಾವು ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ನ ನಾವು ಓಪನ್ ಮಾಡಿ ಬೇಗ ನೋಡಬೇಕು ಅಂತ. ಎರಡನೇದು ಭಯ. ಏನಪ್ಪ ಅಂತಂದರೆ, ನಾವು ತರಿಸಿರೋ ಪ್ರಾಡಕ್ಟು ಕರೆಕ್ಟಾಗಿದೆಯಾ, ಡ್ಯಾಮೇಜ್ ಇಲ್ವಾ, ಅಥವಾ ಮೆಷರ್ಮೆಂಟ್ ಏನಾದರೂ ಇದ್ದರೆ, ಪರ್ಟಿಕ್ಯುಲರ್ ಮೆಷರ್ಮೆಂಟ್ ನಾವೇನಾದ್ರು ಆರ್ಡರ್ ಮಾಡಿದರೆ ಅದೇ ಬಂದಿದೆಯಾ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಬನ್ನಿ ಇವತ್ತು ಇದನ್ನು ಓಪನ್ ಮಾಡಿ ನಾವು ನೋಡೋಣ. ಈ ನನ್ನ ಕಾಟ್ ಸೈಜ್ ಬಂದು 78 ಇಂಚಸ್ ಬೈ 78 ಇಂಚಸ್ ಕಿಂಗ್ ಸೈಜ್. ಅದು ಅಲ್ಲದೆ ಇದು ಕಸ್ಟಮ್ ಸೈಜು. ಅದರಿಂದ ನಾನು ಮೆಷರ್ಮೆಂಟ್ ಕಸ್ಟಮ್ ಸೈಜಲ್ಲೇ ನಾನು ಆರ್ಡರ್ ಕೊಟ್ಟು ತರಿಸ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡೋದಕ್ಕೂ ನಮಗೆ ಯಾವುದೇ ರೀತಿ ನೈಫ್ ಇಲ್ಲಿ ಕೊಟ್ಟಿದ್ದಾರೆ. ಓಹೋ, ಕೇಕ್ ಕಟ್ ಮಾಡೋ ನೈಫ್ ಮಾಡೋಣ ಇದರಲ್ಲೇ. ಆಲ್ರೆಡಿ ಗಾಳಿ ಹೋಗೋ ಸೌಂಡ್ ಕೇಳಿಸ್ತಾ ಇದೆ. ಈ ಕೇಕ್ ಕಟ್ ಮಾಡೋಕ್ಕೆ ಅಂತ ಕೊಟ್ಟಿರೋ ನೈಫಲ್ಲಿ ಓಪನ್ ಮಾಡೋಕ್ಕೆ ಅಂತ ನಾನು ಟ್ರೈ ಮಾಡಿದೆ. ಬಟ್ ಇದು ವೇಸ್ಟು. ನನ್ನ ಮಗಳು ಬರ್ತಡೇ ಬಂದಾಗ ಯೂಸ್ ಆಗುತ್ತೇನೋ, ಇದನ್ನು ಬಿಟ್ಬಿಡೋಣ. ಈಗ ನಾನು ಕವರ್ನ ಓಪನೇ ಮಾಡಲಿಲ್ಲ, ಅದಾಗದೇ ಓಪನ್ ಆಗೋಯ್ತು. ಈ ಕವರ್ ಹಾಗೆ ಇಟ್ಕೊಳ್ಳೋಣವಾ, ಹಾಗೆ ಇಟ್ಕೊಂಡ್ರೆ ಇದು ಫೀಲ್ ಬರುತ್ತೆ, ಸೌಂಡ್ ಬರುತ್ತೆ. ಅದಕ್ಕೇ ಟಾಪ್ ಪೋರ್ಷನ್ ಏನಿದೆ ಆ ಕವರ್ ಮಾತ್ರ ಕಟ್ ಮಾಡಿ ಬಾಟಮಲ್ಲಿ ಕವರ್ ಹಾಗೆ ಉಳಿಸ್ಕೊತೀನಿ. ಬೆಡ್ ಮಾತ್ರ ತುಂಬ ಚೆನ್ನಾಗಿದೆ, ತುಂಬಾ ಸಾಫ್ಟ್ ಆಗಿದೆ. ಈಗ ಈ ಕವರ್ನ ಓಪನ್ ಮಾಡಿ ಬೆಡ್ನ ಫೀಲ್ ಮಾಡೋಣ ಹೇಗಿದೆ ಅಂತ.
ಈಗ ಕವರ್ ತೆಗೆದಿದ್ದೀನಿ. ಸಾಫ್ಟಾಗಿ ತುಂಬ ಚೆನ್ನಾಗಿದೆ, ಎಕ್ಸಲೆಂಟ್ ಆಗಿದೆ ಪ್ರಾಡಕ್ಟು, ತುಂಬ ಚೆನ್ನಾಗಿದೆ. ಈ ಬೆಡ್ಡು ತೆಗೆದು ರಿವ್ಯೂ ಮಾಡೋಣ ಅನ್ನೋ ಇದರಲ್ಲಿ ಬೆವರು ನೋಡಿ ಯಾವ ಮಟ್ಟಕ್ಕೆ ಸ್ವೆಟ್ಟಿಂಗ್ ಆಗೋಗಿದ್ದೀನಿ. ವೆಯ್ಟ್ ಕೂಡ ಹಾಗೇ ಇದೆ ಬೆಡ್ದು. ನೋಡೋಣ ಈಗ ಮಲ್ಕೊಂಡು ಹೇಗೆ ಕಾಣುತ್ತೆ, ಹೇಗಿದೆ ಅಂತ. ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಎಕ್ಸಲೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ನಾನು ಈ ಪ್ರಾಡಕ್ಟ್ನ ನೀವು ಬೈ ಮಾಡಬೇಕು ಅಂದರೆ ನನ್ನ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ಲೂ ಕೂಡ ನಾನು ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ಬೈ ಮಾಡಿ, ನಿಮಗೆ ಅಡಿಷನಲ್ ಡಿಸ್ಕೌಂಟ್ ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಇದೇ ಥರ ವಿಡಿಯೋಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹಾಗೆ ನಿಮ್ಮ ಗೆಳೆಯರಿಗೂ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ಸ್ಟಾರ್ಟ್. ನಮಸ್ಕಾರ ಫ್ರೆಂಡ್ಸ್. ನಾನು ಒಂದು ರಾತ್ರಿ ಈ ಬೆಡ್ ಮೇಲೆ ಮಲ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಿದೆ. ನನಗೆ ಫಸ್ಟ್ ಡೇ ಅಲ್ಲ, ಒಂದು ಸ್ವಲ್ಪ ರಾತ್ರಿ ಹೊತ್ತು ಎಚ್ಚರಿಕೆ ಆಗ್ತಾಯಿತ್ತು. ನನಗೆ ಒಂದು ಡೌಟ್ ಆಯಿತು, ಏನಪ್ಪ ಅಂತಂದರೆ ತೋರಿಸ್ತೀನಿ ಬನ್ನಿ. ಮೇಲ್ಗಡೆ ಅಂತ ಇದು 25 mm ಮಾತ್ರ ಅವರು ನ್ಯಾಚುರಲ್ ಲ್ಯಾಟೆಕ್ಸ್ನ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ನನಗೆ ಫೋಮ್ ಥರ ಅನ್ನಿಸ್ತಾ ಇದೆ. ಈ ಪೋರ್ಸ್ ತೋರಿಸು. ಇವಾಗ ನಾನು ಅಮೆಝಾನ್ ಹತ್ರನೂ ಮತ್ತು ವೇಕ್ಫಿಟ್ ಕಂಪ್ನಿಯವ್ರ ಹತ್ರನೂ ಮಾತಾಡಿದೆ. ನಾನು ಏನಿದು ಫೋಮಾ ಅಥವಾ ಆ್ಯಕ್ಚುಲಾಗಿ ನ್ಯಾಚುರಲ್ ಲ್ಯಾಟೆಕ್ಸ್ ಮ್ಯಾಟ್ರಸ್ಸೇನಾ ಹೇಗೆ ಅಂತ ಕೇಳಿದೆ. ಈ 25 mm ಮಾತ್ರ ನ್ಯಾಚುರಲ್ ಲ್ಯಾಟೆಕ್ಸ್ ಅಂತ ಹೇಳ್ತಾ ಇದ್ದಾರೆ, ಅದು ಕೂಡ ಫೋಮ್ ರೀತಿ ತಯಾರು ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗೆ ಆ ಸಾಫ್ಟ್ನೆಸ್ ಸಿಗ್ತಾ ಇದೆ. ಬಟ್ ಒಂದು ನಿಮಿಷ, ನಾನು ಇನ್ನೊಂದು ತೋರಿಸ್ತೀನಿ ಪ್ರಾಡಕ್ಟು. ಇದು ಬಂದು ನ್ಯಾಚುರಲ್ ಲ್ಯಾಟೆಕ್ಸೇ. ಇದನ್ನು ನಾನು ಡಿಮಾರ್ಟಲ್ಲಿ ತೊಗೊಂಡಿರೋದು. ನೋಡಿ, ಇದು ನ್ಯಾಚುರಲ್ ಲ್ಯಾಟೆಕ್ಸೇ. ಓಕೆ, ಇದ್ರ ಮೇಲೆ ಎಲ್ಲ ನಾನು ಕಾಣೋದು ಇದ್ರ ಮೇಲೆ ಎಲ್ಲ ವಿಡಿಯೋದಲ್ಲೂ ತೋರಿಸೋ ಹಾಗೆ ನಾನು ಇದ್ರ ಮೇಲೆ ಒಂದು ಮೊಟ್ಟೆ ಇಟ್ಟು ನಾನು ಕೈಯಲ್ಲೇ ಪ್ರೆಸ್ ಮಾಡಿ ನೋಡ್ತೀನಿ. ಫಸ್ಟು ಮುಂಚೂರು ಆ ಕಡೆಗೆ ನಂಗೆ ಇಲ್ಲಿ ಜಾಗ ಕವರಲ್ಲಿ ಇಟ್ಕೊಂಡಿದ್ದೀನಿ ಸೇಫ್ಟಿಗೆ. ಇದ್ರ ಮೇಲೆ ಏನೂ ಆಗಲ್ಲ ನಂಬಿಕೆ ಇದೆ. ಬಟ್ ಇದ್ರ ಮೇಲೆ ಟೆಸ್ಟ್ ಮಾಡುವಾಗ ಒಡೆದೋಗ್ಬಾರ್ದು ಅಂದ್ಬಿಟ್ಟು ಕವರಲ್ಲಿ ಹಾಕಿ ಇಟ್ಟಿದ್ದೀನಿ. ಬಟ್ ಒಂದ್ಸರಿ ಇದರಲ್ಲೂ ಮೇಲೂ ಒಂದು ಕವರಲ್ಲಿ ಹಾಕಿ ಇಟ್ಟಿದ್ದೀನಿ ಮೊಟ್ಟೆನ. ಟೆಸ್ಟ್ ಮಾಡ್ತೀನಿ ನೋಡಿ. ಒಡೆದೋಗ್ಲಿಲ್ಲ. ಏನೂ ಆಗಲಿಲ್ಲ. ಓಕೆ, ಇವಾಗ ನಾನು ಬೆಡ್ ಮೇಲೆ ಇಟ್ಬಿಟ್ಟು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಬೆಡ್ ಮೇಲೆ ನನಗೆ ಯಾಕೋ ಹೊಡೆಯುತ್ತೆ ಅನ್ನೋ ಕಾನ್ಫಿಡೆಂಟ್ ಇದೆ. ಯಾಕೆಂದರೆ ಸ್ವಲ್ಪ ಹಾರ್ಡ್ ನೋಡಿ, ಇದು ಎಷ್ಟು ಸಾಫ್ಟ್ ಇದೆ. ಓಕೆ, ಇದು ಥಿಕ್ನೆಸ್ ಜಾಸ್ತಿ ಇದೆ. ಈ ಕಡೆ 2 ಇಂಚಸ್ಸು, ಈ ಕಡೆ 3 ಇಂಚಸ್ ಇರಬಹುದು. ಬಟ್ ಇಲ್ಲಿ ಬರೀ 25 mm, ವಿಚ್ ಈಸು 1.25 ಇಂಚ್ ಏನೋ ಬರುತ್ತೆ ಅಷ್ಟೇ. ಬಟ್ ಸ್ಟಿಲ್ ಅಟ್ಲೀಸ್ಟ್ ವಿತ್ಸ್ಟ್ಯಾಂಡ್ ಮಾಡುತ್ತೋ ಇಲ್ವೋ ನೋಡೋಣ. ಒಂದ್ಸರಿ ಕೂತ್ಕೊಂಡು ಟ್ರೈ ಮಾಡೇ ಬಿಡ್ತೀನಿ. ಈ ಮೊಟ್ಟೆನಿಟ್ಟು ಹೊಡೆಯೋಕ್ಕೂ ಮುಂಚೆ, ಅಂದರೆ ಟೆಸ್ಟ್ ಮಾಡೋಕ್ಕೂ ಮುಂಚೆ, ಒಂದು ಲೋಟ ಗ್ಲಾಸ್ ನೀರಿಟ್ಟು ಪಕ್ಕ ಓಡಾಡ್ತೀನಿ ನಾನು. ನೋಡೋಣ ಅದರಿಂದ ಏನಾದರೂ ನೀರು ಚೆಲ್ಲುತ್ತಾ. ಅದಾದಮೇಲೆ ಎಗ್ಗಿಟ್ಟು ಮೊಟ್ಟೆ ಇಟ್ಟು ನಾನು ಮಲ್ಕೊಂಡು ತೋರಿಸ್ತೀನಿ. ಒಂದ್ಸರಿ ನೀರು ಇಟ್ಕೊಂಡಿದ್ದೀನಿ. ಇದನ್ನು ನಾನು ಟೆಸ್ಟ್ ಮಾಡ್ತೀನಿ. ಸುತ್ತ ಒಂದು ರೌಂಡ್ ಸುಮ್ಮನೆ ಹಾಗೆ ಓಡಾಡಿ ಟೆಸ್ಟ್ ಮಾಡ್ತೀನಿ, ಚೆಲ್ಲುತ್ತಾ ಹೇಗೆ ಏನು ಎತ್ತಾ ಅಂತ ನೋಡೋಣ. ಗ್ಲಾಸ್ ಮೂವ್ಮೆಂಟ್ ಆಗ್ತಾ ಇದೆ. ನಾನು ಪ್ರಾಪರ್ಲಿ ನೋಡಿ,
ಅಂದರೆ 1 ಫೀಟ್ ಇಂದ ದೂರ ಇದ್ದರೆ ಏನೂ ಆಗಲ್ಲ ನೋಡಿ. ಅದೇ 1 ಫೀಟ್ಗೆ ಬಂದರೆ ಗ್ಲಾಸ್ ಮೂವ್ಮೆಂಟ್ ಆಗುತ್ತೆ ನೋಡಿ. 1 ಫೀಟ್ ಅಂದರೆ ಇಷ್ಟು ಬರುತ್ತೆ. ಈ 1 ಫೀಟ್ ಇಲ್ಲಿಗೆ ಪ್ರೆಸ್ ಮಾಡಿದ್ರೆ ಏನೂ ಆಗಲ್ಲ ಗ್ಲಾಸ್ಗೆ. ಈ 1 ಫೀಟ್ ಒಳಗಡೆ ಪ್ರೆಸ್ ಮಾಡಿದ್ರೆ ಗ್ಲಾಸ್ ಮೂವ್ಮೆಂಟ್ ಆಗ್ತಾ ಇದೆ. ಓಕೆ, ಯಾಕೆಂದರೆ 25 mm ಯೂಸ್ ಮಾಡಿರೋದು, ಅದರಿಂದ ಗ್ಲಾಸ್ ಮೂವ್ ಆಗೋದೇನು ಕಾಮನ್ನು. ಓಕೆ, ಗ್ಲಾಸ್ ಇಟ್ಬಿಡ್ತೀನಿ ಇವಾಗ. ಮೊಟ್ಟೆ ತೊಗೋತೀನಿ ನೋಡೋಣ. ಈಗ ಈ ಮೊಟ್ಟೆ ಮೇಲೆ ಮಲ್ಕೊಳ್ತೀನಿ, ಹೊಡಿಯುತ್ತಾ ಇಲ್ವೋ ಅಂತ ಒಂದ್ಸರಿ ನೋಡೋಣ, ಟ್ರೈ ಮಾಡೇ ಬಿಡ್ತೀನಿ. ಯಾಕೆಂದರೆ ರಿಟರ್ನ್ ಹಾಕಬೇಕು ಅಂತ ಅನ್ಕೊತಾ ಇದ್ದೀನಿ. ಈ ಮೊಟ್ಟೆ ಇವಾಗ ಹೊಡಿದೇ ಹೋದರೆ ನಾನು ರಿಟರ್ನ್ ಮಾಡೋದಿಲ್ಲ ಬೆಡ್ನ. ಈ ಮೊಟ್ಟೆ ಹೊಡೆಯೋದಾದರೆ ಆಲ್ ಓವರ್ ಇಂಡಿಯಾದಲ್ಲಿ ಸುಮಾರು ಒಂದು 16,000 to 17,000 ಜನ ಈ ಬೆಡ್ನ ಆರ್ಡ್ರ್ ಮಾಡಿ ತೊಗೊಂಡಿದ್ದಾರೆ. ಈ ಬೆಡ್ಡಲ್ಲಿ ಯೂಸ್ ಮಾಡಿರೋ ಈ 25 mm ನ್ಯಾಚುರಲ್ಲ ಲ್ಯಾಟೆಕ್ಸಾ ಇಲ್ವಾ ಅನ್ನೋದಕ್ಕೆ ಇವತ್ತು ನಾನು ಟೆಸ್ಟ್ ಮಾಡಿ ನಾನು ನೋಡ್ತೀನಿ ಬನ್ನಿ. ಜೈ ಬಜರಂಗಬಲಿ. ಇದು ಬೆಡ್ ಕ್ಲೀನ್ ಆಯಿತು ಅಂದರೆ ರಿಪ್ಲೇಸ್ಮೆಂಟ್, ಮೊಟ್ಟೆಯಿಂದ ಏನಾದರೂ ಕಲೆ ಕೂತ್ಕೊಂತು ಅಂದರೆ ರಿಪ್ಲೇಸ್ಮೆಂಟ್ ಕೊಡ್ತಾರೋ ಕೊಡಲ್ವೋ ಗೊತ್ತಿಲ್ಲ. 25,000 ಬೆಡ್ ಇದು. ಟ್ರೈ ಮಾಡೋಣ ಒಂದ್ಸರಿ. ಸಕ್ಸಸ್. ಬೆಡ್ ಹೊಡಿಲಿಲ್ಲ ಫ್ರೆಂಡ್ಸ್, ಆದ್ದರಿಂದ ಎಗ್ ಹೊಡಿಲಿಲ್ಲ ಫ್ರೆಂಡ್ಸ್. ಆದ್ದರಿಂದ 100% ಇದು ಲ್ಯಾಟೆಕ್ಸೇ ಅಂತ ಅನ್ಕೊತಾ ಇದ್ದೀನಿ. ಅದರಿಂದ ರಿಪ್ಲೇಸ್ ಏನು ಮಾಡ್ಸೋಕೆ ಹೋಗೋದಿಲ್ಲ. ಇನ್ನೂ ಒಂದ್ಸರಿ ನೋಡ್ಬಿಡೋಣ, ಟ್ರೈ ಮಾಡಿ. ಎಸ್, ಮೊಟ್ಟೆ ಹೊಡೆದಿಲ್ಲ, 100% ನ್ಯಾಚುರಲ್ಲೇ, ಅದರಿಂದ ತಗೋಬೋದು. ಫೋಮ್ ಆದರೆ 100% ಹೊಡೆದೋಗುತ್ತೆ. ನೀವು ನಿಮ್ಮ ಮನೇಲಿರೋದು ಫೋಮ್ ಮ್ಯಾಟ್ರಸ್ಸಾ ಅಥವಾ ಲ್ಯಾಟೆಕ್ಸ್ ಯೂಸ್ ಮಾಡಿರೋ ಮ್ಯಾಟ್ರಸ್ ಅಂತ ಚೆಕ್ ಮಾಡಿ ತಿಳ್ಕೊಳ್ಳಿ. ಥ್ಯಾಂಕ್ ಯು.